ಅಂತ ಕೊಡ್ತಾ ಇದ್ದಾರೆ. AP ಬರೆದಿದ್ದಾರೆ, ಪ್ರೇಮ್ ಬರೆದಿದ್ದಾರೆ, ಎಲ್ಲರೂ ಬರೆದಿದ್ದಾರೆ. ನನಗೆ ಇವಾಗ ಏನಾಗೋಗಿತ್ತು, ಸ್ಲೋ ಆಗಿ ಮಾಡ್ಕೊಂಡ್ಬರ್ತೀವಿ, ಸ್ಪೀಡ್ ಆಗಿ ಮಾಡೋದನ್ನ ಎಲ್ಲರೊಟ್ಟಿಗೆ ಮಾಡ್ತೀನಿ ನಾನು. ಅಂಡ್ ಮಾಡ್ತಾ ಇಲ್ಲ ಅಂತ ಅಲ್ಲ, ಅವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲಾರ್ದು ಒಂದೊಂದು ಸಿನಿಮಾ ರಿಲೀಸ್ ಇದೆ, ಮಾಡ್ತಾ ಇದ್ದಾರೆ. ಅವರೆಲ್ಲ ಇವತ್ತಿದ್ದಾರೆ ಅಂದ್ರೆ ಏನೋ ಬರಿತಾ ಇದ್ದಾರೆ ಅಂತ ನಾನು ಅರ್ಥ. ಬಟ್ ಪ್ರೇಮ್ ಒಂದು ಹಿಂಟ್ ಕೊಟ್ರಲ್ಲ, ನೆಕ್ಸ್ಟ್ ಡಿಸೆಂಬರ್ 25 ಅವ್ರ ಜೊತೆ ಬರ್ತಾರಂತ ಖುಷಿ ವಿಚಾರ. ಇನ್ನೊಂದು ಡಿಸೆಂಬರ್ ಮಾನ್ಯ ಅಂತ ನಾನು ಅನ್ಕೋತೀನಿ ಫಾರ್ ಕನ್ನಡ ಸಿನಿಮಾ. ಹೌ ಇಂಪಾರ್ಟೆಂಟ್ ಇಟ್ ಇಸ್ ಟು ಹ್ಯಾವ್ ದಿಸ್ ಎವ್ರಿ ಮಂತ್ ಅಂತ ಅನ್ಸುತ್ತೆ. ಡಿಸೆಂಬರ್ ಶುಡ್ ನಾಟ್ ಬಿ ದ ಓನ್ಲಿ ಮಂತ್ ಫಾರ್ ಕನ್ನಡ ಸಿನಿಮಾ. It should be every month of the year because no, it is not possible like that because every month ಅಲ್ಲಿ ಎಲ್ಲ ಸಿನಿಮಾಗಳು ರಿಲೀಸ್ ಆಗಲ್ಲ. ಯಾಕಂದ್ರೆ ಎವ್ರಿ ಮಂತ್ ಅಲ್ಲಿ ಅಷ್ಟು ಹಾಲಿಡೇಸ್ ಇಲ್ಲ. ಹಾಲಿಡೇಸ್ ಈ ತಿಂಗಳಲ್ಲಿ ಜಾಸ್ತಿ ಇರೋದ್ರಿಂದ ಈ ತಿಂಗಳ ಸಿನಿಮಾಗಳು ಜಾಸ್ತಿ ಇದೆ. ಹಾಗಂತ ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲೆಲ್ಲ 4-5 ಸಿನಿಮಾ ದೊಡ್ಡ ಬರ್ತದ ಬಿಸ್ನೆಸ್ ಆಗೋದಿಲ್ಲ. ಈ ಪರ್ಟಿಕ್ಯುಲರ್ ತಿಂಗಳಲ್ಲಿ ಯಾರಿಗೂ ಬೇಜಾರಾಗ್ತಾ ಇಲ್ಲ ಒಟ್ಟಿಗೆ ಬರೋದಕ್ಕೆ ಅಂದ್ರೆ ಅಷ್ಟು ಹಾಲಿಡೇಸ್ ಇದೆ, ಅಷ್ಟು ಜನರಿಗೆ ರಜೆಗಳಿದ್ದಾವೆ, ದುಡ್ಡಿರುತ್ತೆ, ಬರ್ತಾರೆ. ನಾರ್ಮಲಿ ಡಿಸೆಂಬರ್ ಅಲ್ಲಿ ಒಂದು ತುಂಬಾನೇ ಒಳ್ಳೆ ಬಿಸ್ನೆಸ್ಗಳು ಆಗೋದ್ರಿಂದ ಎವ್ರಿ ಮಂತ್ ಇಸ್ ನಾಟ್ ಡಿಸೆಂಬರ್. ಈಗ ಫಾರ್ ಎಕ್ಸಾಂಪಲ್ ವರಮಹಾಲಕ್ಷ್ಮಿ, ದೀಪಾವಳಿ ಆ ಟೈಮ್ ಅಲ್ಲ, ಅವಾಗ ಸುಮಾರು ಸಿನಿಮಾಗಳು ಬರ್ತಾರೆ. ದೇರ್ ಇಸ್ ಅ ಪೀರಿಯಡ್ ಆಕ್ಚುಲಿ, ಬಿಸ್ನೆಸ್ ಪೀರಿಯಡ್. ಓಕೆ ಸರ್, ಒಂದು ಲಾಸ್ಟ್ ಕ್ವೆಶ್ಚನ್. ಸೆಲೆಬ್ರೇಷನ್ಸ್ ಅಂತ ಒಂದ್ ಕಡೆ ಓಕೆ, ಮೂರು ಸಿನಿಮಾ ಬರೋದು ನನಗೆ ಏನ್ ಖುಷಿ ಆಗ್ತಾ ಇರೋದಂದ್ರೆ ನಿಮ್ ಕೈ ಮೈಕ್ ಬರ್ತಿದ್ದಂಗೆ ಮಾಧ್ಯಮನೇ ಸೈಲೆಂಟ್ ಆಗೋಯ್ತು. ಅವ್ರಿಗೆ ಪ್ರಶ್ನೆ ಕೇಳ್ತಾ ಇಲ್ಲ ಸರ್. ಇರಿ ಒಂದು ನಿಮಿಷ ಸರ್. ಡಿಸೆಂಬರ್ ಅದೇ ಸೆಲೆಬ್ರೇಷನ್ಸ್ ಅಂತ ಒಂದಿರುತ್ತೆ, ಬಟ್ ಐ ಕನ್ಸಿಡರ್ ಇಟ್ ಆಸ್ ಅ ರೇಸ್, ಒಂದು ಸ್ಪೋರ್ಟ್ಸ್ ತರ ಒಂದಿದು. ದೆರ್ ಇಸ್ ಆಲ್ಸೋ ಕಾಂಪಿಟೇಷನ್. ಇಂಡಿವಿಜುವಲಿ ದೇರ್ ಶುಡ್ ಬಿ ಅ ಕಾಂಪಿಟೇಷನ್ ಇನ್ ಯು, ಹೌ ಯು ಕ್ಯಾನ್ ಕಾಂಪೀಟ್ ವಿತ್ ಯುವರ್ ಓನ್ ಸಿನಿಮಾ with the Kannada cinema only. So you consider as a competition or just say okay ellaru badli okay, that's fine. But competition inta idde iruttalla mansali, a fire, the competition of fire to make a mark. Competition yaar mele? Nam Kannada cinema melene as a cinema individually as a cinema, not as a Kannada cinema. ಈ ಪ್ರಶ್ನೆ ಒಂದು 4 ದಿನದಿಂದ ಇನ್ನೊಂದು ಯಾವ್ದೋ ಪ್ರೆಸ್ ಮೀಟ್ ಅಲ್ಲಿ ಇನ್ನೊಂದು ನಿರ್ದೇಶಕರಿಗೆ ಕೇಳಿದ್ರಿ ಅಲ್ವಾ? ಇಲ್ಲಪ್ಪ, ನಾನು ಕೇಳಿದ್ರಿ. ನಿಂದೆ ಧ್ವನಿ. ಅರ್ಜುನ್ ಜನ್ಯ ಅಂತ ಒಬ್ರು ನಿರ್ದೇಶಕರು ಕೂತಿದ್ರು, ರೆಡ್ಡಿ ಅಂತ ಒಬ್ರು ಇದ್ರು, ನಿಮ್ದೇ ಧ್ವನಿ ಬಂತು, ಹಿಂಗೇ ಕೇಳಿದ್ರು, ಅವರಿಂದಾನು ಉತ್ತರ ಸಿಕ್ತು. ನಮ್ದೆಲ್ಲಾರು ಒಂದೇ ಹಾಗೆ ಅಂತ. ಬಟ್ ನಾನು ಅನ್ಕೊಂಡೆ ಓಕೆ, ಬಟ್ ನಿಮಗ್ ತೃಪ್ತಿ ಸಿಕ್ಕಿಲ್ಲ, ಆನ್ಸರ್ ಸಿಕ್ಕಿಲ್ಲ. ನಿಮಗ್ ಸಿಕ್ಕಿರೋ, ನಿಮಗ್ ಬೇಕಾಗಿರೋ ಹೆಡ್ಲೈನ್ ಸಿಕ್ಲಿಲ್ಲ. ಅಲ್ಲ ಸರ್, ಫ್ರೆಂಡ್ ಅಂತ ನೀವು ಅವ್ರನ್ನ ಮುಂದೆ ಬಿಟ್ಬಿಡ್ತೀರಾ ಸರ್ ರೇಸ್ ಅಲ್ಲಿ? ಇಲ್ಲ, ನೀವು ಓಡ್ತಿರಲ್ಲ. ಸೊ ವಿ ವಾಂಟ್ ನೋ ಹೂ. ಇಟ್ಸ್ ನಾಟ್ ಅಬೌಟ್ ನಿಮ್ಮ ಆಸೆನೆ ನನ್ನ ಆಸೆ. ಶಾರ್ದ ಏನ್ ಮಾಡ್ಬೇಕು ಹೇಳಿ? ಅವ್ರನ್ನ ನೀವ್ ಹೇಳಿದ್ದೆ ಮಾಡೋಣ. ಇಲ್ಲ, ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೇ ಮಾಡೋಣ. ಹೇಳಿ ಸರ್. ಐ ಫೀಲ್ ಕಾಂಪಿಟೇಷನ್ ಇಸ್ ಗುಡ್. ಸುದೀಪ್ ಸರ್, ಇಲ್ಲಿ ನಾನು ನಿಮ್ಮ ಬರ್ತ್ಡೇ ದಿನಾನೂ ಕೂಡ ಕೇಳಿದ್ದೆ. ನನಗೆ ಇದುವರೆಗೂ ಕೂಡ ಆನ್ಸರ್ ಸಿಕ್ಕಿಲ್ಲ. ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಮನೇಲೊಂದು ಎಕ್ಸ್ಟ್ರಾ ರಬ್ಬರ್ ಬಿದ್ದಿತ್ತು, ಹಾಕೊಂಡ್ ಬಂದಿದ್ದೀನಿ ಸರ್. ಬೇರೆ ಏನಿಲ್ಲ. ಈಗ ಸಿಕ್ಕಾಬಿಡೆ ಉದ್ದಾಗಳಿದೆ, ನೋಡ್ಬೇಕು ನೆಕ್ಸ್ಟ್ ಏನು ಅಂದ್ಬಿಟ್ಟು ಅಂತ.